29ನೇ ತಾರೀಕು ಆಟೋಟ ಕಾರ್ಯಕ್ರಮ ಹಾಗೂ 30ನೇ ತಾರೀಕು ಕಾವೇರಿ ಸಂಭ್ರಮ, ಸುವರ್ಣ ಕರ್ನಾಟಕ ಮಹೋತ್ಸವ ಹಾಗೂ ಸಹಕಾರ ಜಾತ್ರೆ, ಕೃಷಿ ವಸ್ತು ಪ್ರದರ್ಶನ ಆಚರಣೆಗೆ ಯುವಕರು ಆದಂಥ ವೈ.ಎಸ್. ಶಂಕರೇಗೌಡರು, ವೈ.ಎಸ್. ರಾಮಸ್ವಾಮಿ ಅವರು, ಸಿದ್ದರಾಮಯ್ಯ ಅವರು, ಹನುಮಂತೇಗೌಡರು ಹಾಗೂ ಎಲ್ಲ ಸಮಸ್ತ ಸಂಘ ಸಂಸ್ಥೆಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಒಳಗೊಂಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ, ಶಾಲಾ ಶಿಕ್ಷಕರುಗಳು ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸಿದವರು. ಒಂದು ಮುಖ್ಯವಾಗಿ ಒಂದು ವಿಷಯ ಹೇಳಬೇಕು ಅಂದರೆ, ಅವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡೋ ಟೈಮಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಶಂಕರೇಗೌಡರಿಗೆ ರಾಜ್ಯ ಮಟ್ಟದಲ್ಲಿ ಯಾವುದಾದ್ರೂ ಒಂದು ಸ್ಥಾನ ಕೊಡಬೇಕು, ಅದಕ್ಕೆ ಸಾವಿರಾರು ಜನ ಪತ್ರ ಬರೆಯೋದು, ಕಾರ್ಡ್ ಬರೆದು ಪೋಸ್ಟ್ ಬಾಕ್ಸ್ಗೆ ಹಾಕಿ ಆ ಪಕ್ಷಕ್ಕೆ ಎಚ್ಚರಿಕೆ ಕೊಡುವಂಥ ಕಾರ್ಯಕ್ರಮ. ಅವತ್ತು ಆ ಕಾರ್ಯಕ್ರಮದ ನೇತೃತ್ವವನ್ನು ನಾನು ವಹಿಸ್ಕೊಂಡಿದ್ದೆ. ಅದರ ಉದ್ದೇಶ ಶಂಕರೇಗೌಡರು ರಾಜಕೀಯವಾಗಿ ಬೆಳಿಬೇಕು, ನಮ್ಮ ಗ್ರಾಮಕ್ಕೆ, ನಮ್ಮ ತಾಲೂಕಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ದೃಷ್ಟಿಯಲ್ಲಿ ನಾನು ಆ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದೆ. ಅದೇ ಪ್ರಕಾರವಾಗಿ ಶಂಕರೇಗೌಡರಿಗೆ ತುಂಬ ಅದೃಷ್ಟ ಚೆನ್ನಾಗಿದೆ. ಜೊತೆಲೇ ಬೆಳೆದ್ರು ನಾನು ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆ. ಒಂದಲ್ಲ, ವ್ಯವಸಾಯ, ಉದ್ಯೋಗ, ಮತ್ತು ವ್ಯಾಪಾರ, ರಾಜಕೀಯ, ಸಾಹಿತ್ಯ, ವಕೀಲ ಸಂಘ, ಇತರ ಅನೇಕ ಸಂಘಗಳಲ್ಲಿ ನಾನು ಜವಾಬ್ದಾರಿ ತಗೊಂಡು ದುಡಿಯೋಕೆ ಶುರು ಮಾಡಿದೆ. ಆದರೆ ಅವರೇನು ಮಾಡಿದ್ರು, ಅಲ್ಲಿ ಹೆಚ್ಚಿನ ಸೇವೆ ಮಾಡೋದು ಶುರು ಮಾಡಿದ್ರು. ಅವರು ಚೆನ್ನಾಗಿ ಬೆಳ್ಕೊಂಡು ಹೋದರು. ಹಾಗಾಗಿ ಹೆಂಗೋ ಇವತ್ತು ನಮ್ಮೂರಿಗೆ ಒಳ್ಳೇದಾಗ್ತಾ ಇದೆ. ಆ ಒಳ್ಳೇದಾಗೋದಕ್ಕೆ ಅನೇಕ ನಮ್ಮ ಗ್ರಾಮದ ಜನರು ಸಹಕಾರ ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ರಾಜಕಾರಣಿಗಳು, ಹಿರಿಯರು ಮತ್ತು ಎಲ್ಲ ರೀತಿಯಲ್ಲೂ ಒಂದು ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಸಹಕಾರ ಸಿಗ್ತಾ ಇರೋದ್ರಿಂದ ಇವತ್ತು ನಮ್ಮ ಗ್ರಾಮಕ್ಕೆ ಅನೇಕ ರೀತಿಯಲ್ಲಿ ಒಳ್ಳೆಯದಾಗ್ತಾ ಇದೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಹೀಗೆ ನಡ್ಕೊಂಡು ಹೋಗ್ತಾ ಇರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಒಂದು ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಊರು ಒಳ್ಳೆಯದಾಗೋದಕ್ಕೆ ನಾನು ಅಲ್ಪವಾಗಿ ದುಡಿತಾ ಇದ್ದೀನಿ. ಹಾಗೆ ಮುಖ್ಯವಾಗಿ ಹೇಳಬೇಕಂದ್ರೆ, ನಮ್ಮ ಶಾಲೆ, ಪ್ರಾಥಮಿಕ ಶಾಲೆ, ಸರ್ಕಾರಿ ಶಾಲೆ ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ನಾನು ನಮ್ಮ ಶೇಖರು ಮತ್ತು ಮಹೇಶ ಒಂದಿನ ಮೀಟಿಂಗ್ ಮುಗಿಸ್ಕೊಂಡು 3 ಜನ ಮಾತಾಡ್ತಾ ಕೂತಿದ್ವಿ ಪಂಚಾಯತಿ ಆಫೀಸಲ್ಲಿ. ನನಗೇನೋ ಒಂಥರ ಹೊಡೆಯಿತು. ಆಗ ಶೇಖರಿಗೆ ಹೇಳಿದೆ, ಶೇಖರು ನಮ್ಮ ಸ್ಕೂಲ್ನ ಹೇಗಾದ್ರು ಮಾಡಿ ಸರಿಯಾದ ರೀತಿಯಲ್ಲಿ ಬದಲಾವಣೆ ಮಾಡಿ ಸ್ವಲ್ಪ ಬೆಳೆಯೋದಕ್ಕೆ ಪ್ರಾರಂಭ ಮಾಡಬೇಕಲ್ಲ, ಪ್ರಯತ್ನ ಮಾಡಬೇಕಲ್ಲ ಅಂತ ಕೇಳಿದೆ. ಹೇಳ್ತಾ ಇದೆ. ಅದ್ರ ಜೊತೆ ಇವಾಗ ಮೊನ್ನೆ 4 ದಿವಸದಲ್ಲಿ ಒಂದು ಚುನಾವಣೆ ನಡೆಯಿತು, ತಾಲೂಕು ಕೃಷಿ ಸಮಾಜ ಅಂತ. ಅಲ್ಲಿ ಮತ್ತೆ ನಾನು 7ನೇ ಕೃಷಿ ಸಮಾಜಕ್ಕೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀನಿ. ಹಾಗಾಗಿ ಹಾಗೆಯೇ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗೋದ್ರಲ್ಲಿ ಅನುಮಾನವಿಲ್ಲ, ಆಗುತ್ತೆ. ಹಾಗಾಗಿ ಎಲ್ಲರೂ ಒಳ್ಳೆ ಊರು ಒಳ್ಳೆಯದು ಅಂತ ಅಂದರೆ ರಾಜಕಾರಣಿಗಳು ಎಲ್ಲರೂ ಬೇರೆ ಬೇರೆ ಎಲ್ಲರೂ ಅನೇಕ ರೀತಿ ಸಹಕಾರ ಮಾಡ್ತಾರೆ. ಹಾಗಾಗಿ ನಮ್ಮ ಊರು ಒಳ್ಳೆಯ ಹೆಸರು ಬರಬೇಕು, ಒಳ್ಳೇದು ಅನಿಸ್ಕೋಬೇಕು. ಆಗ ನಮ್ಮ ಊರಿಗೆ ಒಳ್ಳೇದಾಗಬೇಕು. ಊರಿಗೆ ಸಂಪೂರ್ಣ ಒಳ್ಳೇದಾಗಬೇಕಂದ್ರೆ ಬರೀ ನಾವುಗಳು ದುಡಿದ್ರು ಮುಖ್ಯವಲ್ಲ, ಊರಿನ ಅಧಿಕಾರಿಗಳು, ಈಗ ಪಂಚಾಯತಿಲಿ ಪಿ ಡಿ ಒ ಇದ್ದಾರೆ, ಸ್ಕೂಲ್ಗಳಲ್ಲಿ ಮುಖ್ಯ ಶಿಕ್ಷಕರಿದ್ದಾರೆ, ಹೈಸ್ಕೂಲಲ್ಲಿದ್ದಾರೆ, ಕಾಲೇಜಲ್ಲಿದ್ದಾರೆ, ಶಿಶುವಾರಗಳಲ್ಲಿದ್ದಾರೆ. ಹಾಗಾಗಿ ಇತರ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲರೂ ದುಡಿದು ನಮ್ಮ ಊರಿಗೆ ಒಳ್ಳೆಯ ಹೆಸರು ಕೊಡಬೇಕು. ನಮ್ಮ ಊರಿನ ಮಕ್ಕಳು ಚೆನ್ನಾಗಿ ಬೆಳಿಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು. ಹಾಗಾಗಿ ನಮ್ಮ ಊರು ಹೆಚ್ಚು ಬೆಳಿಬೇಕು ಅಂತ ಆಗುತ್ತಾ ಈ ಅಭಿಮಾನ, ಈ ವಿಶ್ವಾಸ ಎಲ್ಲ ರೀತಿಯಲ್ಲೂ ಎಲ್ರಿಗೂ ಇರಲಿ, ನಮ್ಮ ಊರು ಹೆಚ್ಚು ಬೆಳ್ಕೊಂಡು ಹೋಗಲಿ ಅಂತ ಆಗುತ್ತಾ ನನ್ನನ್ನು ಕರೆದು ಗೌರವಿಸಿ ಇಷ್ಟೊಂದು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವೈ.ಎಸ್. ಯೋಗಾನಂದರವರು 50,000 ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಅವರಿಗೆ ಆ ಕುಟುಂಬದ ಪರವಾಗಿ ವೈ.ಎಸ್. ಸಹಾಯಧನ ಕೊಟ್ಟಿದ್ದಾರೆ. ಅವ್ರ ಪರವಾಗಿ ಅವರ ಅಣ್ಣಂದಿರು ಯಾರು ಬಂದು ನಮ್ಮ ಸ್ವಾಮಿಗೌಡರೇ ಇಸ್ಕೋಬೇಕು ಅಂತ ಕೋರ್ಕೊತಾ ಇದ್ದೀನಿ.
ಹಾಗೆ ಅಧ್ಯಕ್ಷರು ಗೌರವ ಸಮರ್ಪಣೆಯನ್ನ ಪಡ್ಕೊಂಡು ಹಾಗೆ ಜಾಚೇನಹಳ್ಳಿ ಗ್ರಾಮ ಪಂಚಾಯತಿ ಶೇಖರ್ ವೈಪಿ ವೆಂಕಟೇಶ್ ಅಂತ ಕೆಲಸ ಮಾಡ್ತೀವಿ. ನಮ್ಮ ಜಾಚೇನಹಳ್ಳಿ ಗ್ರಾಮದ ಪಟೇಲ್ ಕರಿಯಪ್ಪ ಅವರ ಧರ್ಮಪತ್ನಿ ಹಾಗೆ ಅಂಕು ಗೌರವ ಸಮರ್ಪಣೆ ಜೊತೆಲೇ ನಡೀತಾ ಇದೆ.